ಸ್ನೇಹಿತರೆ, ಡೇ 6 ಇವತ್ತು ಅಂಡಮಾನಲ್ಲಿ ನಾಷ್ಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. 7:30 9 o'clock ನಾಷ್ಟ ಟೈಮಿಂಗ್ಸು. ಅದರೊಳಗೆ ಮುಗಿಸ್ಕೋಬೇಕು. ಸೌತ್ ಇಂಡಿಯನ್ ಒಂದಿರುತ್ತೆ, ನಾರ್ತ್ ಇಂಡಿಯನ್ ಒಂದಿರುತ್ತೆ. ಟೀ ಕಾಫಿ ಇದ್ದರೆ ಇರ್ಬೋದು, ನೋಡೋಣ. ದಿಲ್ ಕಾ ಜೋ ಹಾಲ್ ಹೈ वो तेरा कैसे बयां करें कहने. ಹಲೋ ಇಲ್ವಾ? ಹಾಂ, ಅಲ್ಲ ನಾಷ್ಟ ಮಾಡೋದು ಬಂದೆ. ಅಲ್ಲಿ ಟೈಮ್ ಮಾಡ್ತಾಯಿದ್ದು ಅಲ್ಲೂ ಕಟ್ಟೆ ಬರ್ತಿದ್ದಂದರೆ ಹೌದಾ ಸರ್ ಚೆಕ್ ಮಾಡ್ತೀನಿ. ಉಪ್ಪಿಟ್ಟು ಸರಿ, ಸೇಮಿಯಾ ಬಾತ್ ಎಲ್ಲ ಸ್ವಲ್ಪ ಅಷ್ಟೇ. ಹೆಂಗಿದೆ ಸುಕನ್ಯಾ? ನವೀನಾ ಚೆನ್ನಾಗಿದಾ? ನಾವು ಟೇಸ್ಟ್ ಮಾಡೋಣ. ಇಡ್ಲಿ ಚೆನ್ನಾಗಿದೆ. ಇಡ್ಲಿ ಸೇಮಿಯಾ ಟೀಮ್ ಸಾಯಂಕಾಲ ನಾನು ಮಾತಾಡೋಕ್ಕಿಂತ ಸುಕನ್ಯಾ ಸ್ಟಾರ್ಟ್ ಮಾಡಿಬಿಟ್ಲು. ಕಂಟೆಂಟ್ ಏನಾಯ್ತು ಸುಕನ್ಯಾ ಇವಾಗ ಅವ್ರದ್ದು ಅಪ್ಡೇಟು? ಇವತ್ತು ಏನೋ ಮಾರ್ಕೆಟ್ ಇದೆ ಅಂತೆ, ಸೊ ಫುಲ್ ಟ್ರಾಫಿಕ್. ಇವಾಗ ನಡಿಬೇಕು ಸ್ವಲ್ಪ, ಮೇ ಬಿ ಆಲ್ಮೋಸ್ಟ್ 1 ಕಿಲೋಮೀಟ್ರಿಗೆ ಸ್ವಲ್ಪ ಕಡಿಮೆ, ಬಟ್ ನಡಿಬೇಕು. ಬಿಸಿಲು ಬೇರೆ, ಸುಕನ್ಯಾ ಬೇರೆ ಪ್ಯಾರಾಸೈಲಿಂಗ್ಗೆ ಇದು ಕೊಟ್ಬಿಟ್ಟವಳೆ. ತಲೆ ಬೇರೆ ಸುತ್ತಾಗಿದೆ, ಅದಕ್ಕೆ ಏನದು ಎಲ್ಲ ಚಾಕ್ಲೇಟ್ ಅದೇ ಕೊಡು. ಶುಗರ್ ಎಲ್ಲ ಶುಗರ್ ಐಟಮ್ಸು. ಸುದ್ದು ಬಿಡ್ತಾಳೆ ಶುಗರ್ ತಿನ್ಕೊಂಡು. ತಗೊಂಬಂದು ಕೊಟ್ಬಿಟ್ಟಲ್ಲರೇ ಮ್ಯಾಟ್ರ್ ಏನಕ್ಕೆ ತಗೊಂಬಂದು ಕೊಟ್ಟಿರೋದು ಕರೆಕ್ಟು, ಒಪ್ಕೊಂತೀನಿ. ರೀಸನ್ ಏನೆಲ್ಲ ಅಯ್ಯೋ ಅಯ್ಯೋ ಅಯ್ಯೋ. ಅದಕ್ಕೆ ಬೆಳಿಗ್ಗೆ ನೀವು ಎದ್ದಲ್ಲಿದ್ದ ತಕ್ಷಣ ಒಂದು ಸ್ವಲ್ಪ ಆದರೂ ಇವನು ಹಿಂಗೆ ಹೋಗ್ತಾನೆ, ಸ್ವಲ್ಪ ಆದರೂ ಶುಗರ್ ಕಂಟೆಂಟ್ ಇರಬೇಕು. ಅದು ತಗೋಬೇಕು. ಏನೋ ಒಂದು ಟೀನೋ ಕಾಫಿ, ಆಮೇಲೆ ಜಾಸ್ತಿ ಆಗ್ತದೆ, ಒಂದು ಹಾಫ್ ಸ್ಪೂನ್, ಒಂದೆರಡು ಅರ್ಧ. ಅದು ನಿಮ್ಮ ಬಾಡಿನ ಸ್ವಲ್ಪ ಆ್ಯಕ್ಟಿವ್ ಮಾಡುತ್ತೆ. ಹಂಗನ್ಬಿಟ್ಟು ತಿನ್ಕೊಂಡಿರಬೇಕು ಅಂತ ಅಂದ್ಬಿಟ್ಟೆ. ಸ್ವಲ್ಪ ಒಂದು ಹಾಫ್ ಸ್ಪೂನ್ ನೀವು ತಿನ್ನಬೇಕು, ನಿಮ್ಮ ಬಾಡಿ ಆ್ಯಕ್ಟಿವ್ ಮಾಡುತ್ತೆ. ಒಂದು ಟೀಗಳು ಕುಡಿಯೋಲ್ಲ, ಏನೂ ಇಲ್ಲ. ಇದ್ರೆ ಹೇಗಾಗುತ್ತೆ ಇಲ್ಲಿ? ಕಷ್ಟ ಆಗುತ್ತೆ ಜೀವನ. ನಮ್ಮದು ಕೇರಪುರಾಗಿನ್ನ ಇದು ಮಾರ್ಕೆಟು. ಹಾಂ, ಕೇರಪುರದಲ್ಲಿ ಬಂದಿರೋಲ್ಲ, ಯಾರು ಹೋಗೋದೇ ಇಲ್ಲ. ನೆಕ್ಸ್ಟ್ ಟೈಮ್ ಬರಬಾರ್ದು ಕೇರ್ಪುರ ಮಾರ್ಕೆಟ್ಗೆ ಇವರು.
ಹಂಗೈತೆ. ಇವನವ್ರ ಅಪ್ಪಿ ಇಲ್ಲಿ ತಗೊಂಬರ್ತಾವ ಲೇ ಅಪ್ಪಿ ಕೂತೇರಿಕೆ. ಹಾಂ ಹೋಗು 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. अंग्रेज लोग सर्वे करके देखते थे अभी 2272 आइलैंड थे अभी आइलैंड 836 आइलैंड है बड़ी बड़ी पत्थर में भी पेड़ निकल गए 836 आइलैंड में आज आप लोग 2 आइलैंड कितना 2 आइलैंड का टूर है ठीक है। पहले जो आइलैंड हम लेके जा रहा है वो आइलैंड का नाम बोलने से पहले सभी को वनक्कम नमस्ते गुड मॉर्निंग। मैं 20 साल से आवाज कर रहा हूँ ये मैं करता घर जाके नहीं करता। तो आप घूमने आके एंजॉय करना है तो इतना लाखों रुपया क्या बैठे बोलेंगे बार बोर्ड का नाम सिल्वर सी सबका नाम सिल्वर सी रखेगा आज क्योंकि रिटर्न बुलाने के लिए आपका नाम नहीं जानता। आइए सिल्वर सी हम बुलाएगा ब्लैक सिल्वर सी सिल्वर सी बोर्ड में सीट जो है किसी का रिजर्वेशन नहीं है पीछे ऊपर नीचे ओपन में सीट है वापस आके टॉवल डाल के मेरा सीट नहीं बोलना पहले आप पहले बहुत अभी जो आइलैंड जा रहे हो आइलैंड का नाम बोलने से पहले वहां में एक आइलैंड है ये जो हट दिख रहा है आपको वो आइलैंड का नाम वाइपर आइलैंड सेलुलर जेल का 40 साल पहले अंग्रेज सरकार यहीं में जेल बनाया था। ताला पानी का जेल यहीं से आरंभ करा। यहाँ में बहुत सारे क्रांतिकारी को जान लिया अंग्रेज तो उन्हें नमन। ಸ್ನೇಹಿತರೆ ರಾಸ್ ಐಲ್ಯಾಂಡ್ಗೆ ಬಂದ್ರಿ ಸ್ವಲ್ಪ ಅಲ್ಲ ಜಾಸ್ತಿ ಹೊತ್ತು ಡಿಲೇ ಆಗೋಯ್ತು. ರಾಸ್ ಐಲ್ಯಾಂಡ್ಗಳಿದ್ದೀರಿ ನೋಡು ಅದೇ 360 ನೋಡ್ಕೊಂಡಿದೆ ನೋಡು ಇಷ್ಟ 360 ತೋರ್ಸಪ್ಪಿ ಒಂಥರ ಇದು ಬನ್ನಿ ಇಲ್ಲಿ 1 ಅವರ್ ಅಷ್ಟೇ 1 ಅವರಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು. ನಮ್ಮ ಸುಖನಿಗೆ ಬಂದು ಪ್ಯಾರಾಸೈಲಿಂಗ್ ಹೋಗ್ತದೆ ನಾವೇನೂ ತಗೊಂಡಿಲ್ಲ ಪ್ಯಾರಾಸೈಲಿಂಗು ಎಲ್ಲ ಬಿಸ್ಕೊಟ್ಟು ನಮಗೆ ಸ್ಕೂಬಾನೇ ಮಾಡಿದ್ದೀರಿ ನಾವು ಇವೆಲ್ಲ ಏನು ಅಂಡರ್ ವಾಟರೇ ಹೋಗಿದ್ದೀರಿ ಇದ್ರ ಮೇಲೆ ಹೋಗೋದು ಬೇಡ ಕೊಡು ಈಸಿ ಆಗಿ ಏನು ಇಲ್ಲಿಂದನೇ ನೋಡ್ತೀರಿ ನಾವು ಎಲ್ಲಿಂದ ನೋಡ್ತೀರಿ ನಾವು ಎಲ್ಲ ಅಲ್ಲ ಸ್ನೇಹಿತರೆ ನೀವೇ ಇಲ್ರಿ ಕಮೆಂಟಲ್ಲಿ ಹಾಕ್ರಿ ಗೊತ್ತು ನನಗೆ ಯಾವುದೋ ಒಂದು ಕಮೆಂಟು ಬರಲ್ಲ ಅಂತ ಅದು ಬೇರೆ ಪ್ರಶ್ನೆ ಇರಲಿ ಹಂಗೂ ನಾನು ಈಗ ನನಗೆ ಓ ಸ್ನೇಹಿತರೆ ಯಾಕೋ ಡಿಸ್ಟರ್ಬ್ ಮಾಡ್ತಿರೋದನ್ನ ಬಿಟ್ಬಿಟ್ರೆ ಹೋಲಿ. ರಾಸ್ ಐಲ್ಯಾಂಡ್ full of Ras Island is famous for full of deer. ನವೀನ್ ನೋಡೋಗಿರೋದು ನೋಡ್ಕೊ ಹಿಂದೆ ಇಲ್ಲೇ ಅವನೇ ಓ ನವೀನ ಇಟ್ಕೋರ
ಬಾರ ಇನ್ನು ಆ ಕಡೆ ಇರುತ್ತಲ್ಲ ನವೀನ್. ನವೀನ್ ಲೇ ಬಾರೋ. ಇವರೆಲ್ಲ ಆಟ ಆಡೋಕ್ಕೆ ಎಲ್ಲ ಅಮ್ಮಿ ಏನು 1 hour ಇರೋದು ಅಪ್ಪಿ. ನೀನು ಫಸ್ಟ್ ಅದು ಮುಗಿಸ್ಕೋ. ಡಿಯರ್ನ ಹಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಫೋಟೋಗೋಸ್ಕರ. ಓಹೋ ಇಲ್ಲಿ ಬೇಜಾನ ಐತಲ್ಲ ನವೀನ, ಎಲ್ಲ ಓಡಾಗ್ತದೆ ನೋಡ್ಕೊ ಇವಾಗ. ನವೀನ ಇದೇನು ಮಾಡಲ್ಲ ಹೋಗ. ಏನಿಲ್ಲ ಚಾಕ್ಲೇಟ್ ಕೊಡ್ಬೋದಾ ಬೂಮರ್ ಕೊಡಬಾರ್ದು. ಇಷ್ಟ ಬಂದಿದ್ದೆಲ್ಲ ಕೊಡೋದಲ್ಲ, ಕೊಡದಿರೋ ಇರೋದು ಬೆಟ್ರು, ಬಿಟ್ಬಿಡು. ಬನ್ನಿ ಹೋಗೋಣ. ಸ್ನೇಹಿತರೆ ನಮ್ಮ ಸುಕನ್ಯಾ ಪ್ಯಾರಾಸೈಲಿಂಗ್ ಹೋಗಿ ಬಂದವಳೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು. 3,000 ರೂಪಾಯಿ ವರ್ತಾ ಅದು? 3,000 ವರ್ತಾ ಅಂತ ನಂಗೆ ಗೊತ್ತಿಲ್ಲ, ಬಟ್ ಅಲ್ಲಿಂದ ವ್ಯೂ, ಅಲ್ಲಿಂದ ಕ್ವಶನ್ಗೆ ಆನ್ಸರ್ ಅದೆಲ್ಲ 3,000 ವರ್ತಲ್ಲ, ಮೇ ಬಿ 2K ಆ ಥರ ಕೊಡ್ಬೋದು. ಬಟ್ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬ್ಲೂ ಆಗಿ ಅದು ಮೇಲಿಂದ ಕೆಳಗಡೆ ನಮ್ಗೆ ಏನು ಇರ್ದಿರಾ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಮಸ್ತ್ ಆಗಿತ್ತು. ಹೋಗ್ಬಿಟ್ಟಿರೋದು ಏನಂದರೆ ನಾವು ಸ್ಕೂಬಾನೇ ಮಾಡಿದ್ದೀರಿ ಬಿಸ್ಕಟ್. ಏನಿವ ಅದೇ ನೀರೊಳಗಡೆ ಮಾಡಿದೆ, ನೀರು ಮೇಲೆಯಿಂದ ಮಾಡಬೇಕು. ಅದೇ ಮಾಡಿದೆ, ಅದು ಮಾಡಲ್ವ ನಾವು? ನೋಡಿದ್ರೆ ಆಯ್ತು. ಏರೋಪ್ಲೇನ್ ಇಂದ ನೋಡೋ ವ್ಯೂ ಬೇರೆ, ಇಲ್ಲಿಂದ ನೀವು ನೋಡೋ ವ್ಯೂ ಬೇರೆ. ಏರೋಪ್ಲೇನ್ ಇನ್ನೂ ಹೈಟಲ್ಲಿ ಇರ್ತೀವಿ, ಅದು ಬೇರೆ ಥರ ಇರುತ್ತೆ. ಲ್ಯಾಂಡ್ ಆಗ್ಬೇಕಾದ್ರೆ ನೋಡಿದ್ರೆ ಚೆನ್ನಾಗಿ ಅನ್ಸಲ್ವಾ? ಅದಾಗಿಲ್ಲ, ಲ್ಯಾಂಡ್ ಆಗ್ಬೇಕಾದ್ರೆ ಅವಾಗ ಹೈಟ್ ಕಮ್ಮಿ ಇರುತ್ತೆ. ಅದು ಓಕೆ, ಬಟ್ ಆ ಥರ ಸಿಗಲ್ಲ. ನೀರು ಮಧ್ಯದಲ್ಲಿ ಹೋಗ್ಲಿ ಬಿಡ, ಚೆನ್ನಾಗಿರ್ತಾರೆ. ಅಷ್ಟು ಎಂಜಾಯ್ ಮಾಡ್ದ ಅಷ್ಟೇ ಮ್ಯಾಟ್ರ್ ಬಿಟ್ಟಾಕ. ಸರಿ ನೆಕ್ಸ್ಟ್ ಎಲ್ಲಿ ಹೋಗೋಣ ಇವಾಗ? 100 ಮೀಟರ್ ಹೈಟು ಆಲ್ಮೋಸ್ಟ್ ಎಷ್ಟು ಹೈಟ್? ಆಲ್ಮೋಸ್ಟ್ ಏನು ಝೋನಪ್ಪ ಅದು? ಏನು ಝೋನು? ಏನೋ ಝೋನ್ ಇರುತ್ತೆ. ಓಜಾನು. ಓಜಾನ್ಗಿಂತ ಮೇಲೆ ಹೋಗಿ ನೋಡಿದ್ದೀವಲ್ಲ. ಓಜಾನ್ಗಿಂತ ಮೇಲೆ ಹೋಗಿಲ್ಲ ನಾವು. ಓಜಾನ್ಗಿಂತ ಮೇಲೆ ಹೋಗಿ ಓಜಾನ್ ಇನ್ನೂ ಹೈಟು. ತಪ್ಪು ಮಾಹಿತಿ ಎಲ್ಲ ಕೊಡ್ಬಾರ್ದು. ನಾನು ಸುಮ್ಮನೆ ಹಾಕೊಂತ ಇದ್ದೀನಿ, ನಟಿಸ್ತಾ ಇದ್ದೀನಿ ಅಷ್ಟೇ. ವ್ಲಾಗರೇ ಸರಿಯಾಗಿ ಹೇಳೋಣ. ನನ್ನ ಮಗನೇ ರಾಂಗ್ ಇನ್ಫಾರ್ಮೇಶನ್. ಅವ್ನು ಸುಮ್ಮನೆ ಹೇಳಿದ್ದು, ನೀನು ಅದನ್ನೇ ಹೇಳ್ಬಿಟ್ಟಿರೋದು ಅಷ್ಟೇ. ಹಾಂ, ನನಗೆ ಗೊತ್ತಿಲ್ಲ ಅಂತ ಕೇಳಿದ್ನಪ್ಪ. ನನ್ನ ಗೊತ್ತಿಲ್ಲ ಅದು ಬಿಟ್ಟು. ಯಾವ ಐಲ್ಯಾಂಡ್ ಹೇಳು? ಯಾವುದು ಇದಾ? ಯಾರವೇ ಏನಿದು? ಏನಿದು? ನಾರ್ತ್ ವೇ. ಬೇ ಅಲ್ಲ, ಬೇ. ಅವ್ರು ಹಾಕ್ತಾರೆ ಬಿಡಪ್ಪ. ನಾರ್ತ್ ಬೇ ಐಲ್ಯಾಂಡ್. ನಾರ್ತ್ ಬೇ ಐಲ್ಯಾಂಡ್ಗೆ ನಾರ್ವೆ. ಮತ್ತೆ ಇನ್ನೊಂದು ಇವಾಗ ಏನಂದ ಅವನು? ರೋಸ್ ಐಲ್ಯಾಂಡ್. ರಾಸ್ ಐಲ್ಯಾಂಡ್ಗೆ ನಾರ್ತ್ ಬೇ. ಅವ್ನು ರೋಸ್ ಅಲ್ಲ, ನಾನು ರೋಸ್ ಒಂದೇ ಕರೆಕ್ಟ್. ಇವನು ಅಂದ, ನೀನು ಅಂದ. ಎಲ್ಲ ಅನ್ಎಜುಕೇಟೆಡ್ ಏನಾಗುತ್ತೆ. ಅನ್ಎಜುಕೇಟೆಡ್ ಅಂತ ನಾವು ಅನ್ಎಜುಕೇಟೆಡ್ ಅಪ್ಪ, ನೀವು ಇಲಿಟ್ರೇಟು. ಆಯ್ತು ಬಾ, ಮರ ಮೇಲೆ ಫೋಟೋ ಶೂಟ್ ಮಾಡೋಣ. सर जी को देखना है कि नहीं? जो लाइफ जैकेट पहना है वो खोल देना, नहीं पहना है तो हैंड से खोलना। और सारे मेरे हेयर को वोट करने के लिए थैंक यू। बोल के नाम मेरा नाम ತಾರೆ ಏರ್ಪೋರ್ಟ್ಗೆ ಬಂದಿದ್ದೀರಿ. ಏರ್ಪೋರ್ಟ್ ಪ್ಲೇರ್ಗೆ ಇವತ್ತಿಗೆ ಎಂಡಾಯಿತು. ಆ್ಯಕ್ಚುಲಿ ನೆನ್ನೆಗೆ ಎಂಡಾಯಿತು, ನೆನ್ನೆ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಟಯರ್ಡು. ಸೊ ಹೋಗಿ ಊಟ ಮಾಡಿ ಮಲ್ಕೊಂಬಿಟ್ರಿ.
ಇವತ್ತು ಏರ್ಪೋರ್ಟಿಗೆ ಬಂದಿದ್ದೀರಿ. ಸುಕನ್ಯಾ ಹೇಗಿತ್ತು ಟ್ರಿಪ್ಪು? ಸೂಪರ್ ಆಗಿತ್ತು. ಹಾಂ, ಅಟ್ಲೀಸ್ಟ್ ಒನ್ ಟೈಮ್ ಲೈಫಲ್ಲಿ ಅಂಡಮಾನ್ ವಿಸಿಟ್ ಮಾಡಲೇಬೇಕು, ಅಷ್ಟು ಸೂಪರ್ ಆಗಿದೆ. ಅಂಡಮಾನ್ ಚೆನ್ನಾಗಿದೆ ಆ್ಯಕ್ಚುಲಿ. ಹ್ಯಾವಲಕ್ ಅಂತ ಒಂದು 1000 ಸಲ ಹೇಳ್ಬಿಟ್ಟೆ ಅವ್ರಿಗೆ. ಅದಕ್ಕೆ ಲಾಸ್ಟ್ ಹ್ಯಾವಲಕ್ ಹೋಗಿದ್ದಾಯಿತು, ಬಂದಿದ್ದಾಯಿತು. ಕೋಲ್ಡ್ ಬೇರೆ ಇವಾಗ. ಸ್ಕೂಬಾ ಅಂದೆ ಹ್ಯಾವಲಕ್ಕಲ್ಲಿ, ಅದು ಆಗೋಯ್ತು. ನೆಕ್ಸ್ಟ್ ಎಲ್ಲಿ ಹೋಗ್ತಿರೋ ನಮಗೆ ಗೊತ್ತಿಲ್ಲ. ಸದ್ಯಕ್ಕೆ ಪ್ಲ್ಯಾನಿಂಗ್ ಇರೋದು ಮಾಡಿದ್ದೀವಿ, ಅವಳು ಆದರೆ ಹೇಳ್ತೀವಿ. ಹೇಳಾಗುತ್ತೆ. ಡಿಸೆಂಬರಲ್ಲಿ ಸ್ವಲ್ಪ ಫುಲ್ ಕೆಲಸ. ಜನವರಿಯಲ್ಲಿ ಮುರುಡೇಶ್ವರ್ ಇಲ್ಲಾಂದರೆ ವಾರ್ಕಲ. ನಾನು ಮುರುಡೇಶ್ವರ್ ಹೋಗಬೇಕು ಅಂತ ಸ್ಕೂಬಾ ಮಾಡೋಕ್ಕೆ. ನೋಡೋಣ. ನವೀನ್ನ ಕೇಳಬೇಕಾಗಿದೆ ಹೇಗಿತ್ತು ಅಂತ. ನವೀನ್ ಪಾಪ ಏರ್ಪೋರ್ಟಲ್ಲಿದ್ದಾನೆ, ಬ್ಯಾಗ್ ನೋಡ್ಕೊತ ಇದ್ದಾನೆ. ನಾವೇನೋ ಒಂದು ಸ್ವಲ್ಪ ಸ್ನ್ಯಾಕ್ಸು ಬಿಸ್ಕೆಟು. ನಾನು ಟೀ ಕುಡ್ದೇ ಇಲ್ಲ, ಅದಕ್ಕೆ ಹೋಗಿ ಟೀ ಕುಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಏರ್ಪೋರ್ಟಲ್ಲಿ ಒಂದು ಟೀ 70 ರೂಪಾಯಿ. ಅಷ್ಟು ನಾವು ಪ್ರಿವಿಲೇಜ್ ಇಲ್ಲ. ಅಲ್ಲಿಂದ ಅಂಡಮಾನ್ ಬರೋಕ್ಕೆ ದುಡ್ಡಿದೆ. ಅದಕ್ಕಿದೆ, ಕೊಡಲ್ಲ ನಾನು 70 ರೂಪಾಯಿ ಎಲ್ಲ ಕೊಟ್ಟು ಅಂತಿ. ಹೆಂಗೆ ಹೋಗ್ತಾರೆ ಇವರು? ಬರೀ ಹಿಂಗೆ ಹೋಗೋಣ. ಮತ್ತು ಹಿಂಗೆಲ್ಲ ಬಂದ್ರಲ್ಲ ಇವರು ಬಾಯ್ಸು. ಹಾಂ, KFC ಇಲ್ಲೇ ಐತಲ್ಲ, ಕರೆಕ್ಟು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಯಾವಾಗ ಹೋಗ್ತೀರ ನಮಗೆ ಗೊತ್ತಿಲ್ಲ. ಒಂದು ವ್ಲಾಗಲ್ಲೂ ನಾನು ಈ ಟೈಲಾಗ್ ಹೇಳೇ ಇಲ್ಲ. ಏನಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ ಸ್ನೇಹಿತರೆ, ಧನ್ಯವಾದಗಳು.